ಬಸವನ ಭಾಗ್ಯವಾಡಿ ಪೊಲೀಸ್ ಠಾಣೆಯ ಅಧಿಕಾರಿಯಾದ ಡಿವೈಎಸ್ಪಿ ಬಲ್ಲಪ್ಪ ನಂದಗಾವೆ, ಪಿಐ ಗುರು ಶಾಂತಗೌಡ ದಾಶಾಳ್ ಅವರ ನೇತೃತ್ವದಲ್ಲಿ ರಸ್ತೆ ಸುರಕ್ಷಾ ಜಾಗೃತಿ ಜಾಥಾ 2026ರ ಕಾರ್ಯಕ್ರಮ ನಡೆಯಿತು. ಪಟ್ಟಣದ ಅಂಬೇಡ್ಕರ್ ಸರ್ಕಲ್ನಲ್ಲಿ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ಮತ್ತು ಡಿವೈಎಸ್ಪಿ ಬಲ್ಲಪ್ಪ ನಂದಗಾವೆ ಅವರು ಸೇರಿಕೊಂಡು ರಸ್ತೆ ಸುರಕ್ಷಾ ಜಾಥಾ ಬೈಕ್ ರ್ಯಾಲಿಗೆ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದರು. ಮೇಜರ್ ಕನ್ಸರ್ನ್ಸ್ ಇತ್ತೀಚಿನ ಕಾಲದಲ್ಲಿ ಮೇಜರ್ ಕನ್ಸರ್ನ್ಸ್ ಇದೆ. ಸೊ ಹೀಗಾಗಿ ನಾವು ಮತ್ತು ಇವತ್ತಿನ ಯುವಕರ ದಿನ ಸ್ವಾಮಿ ವಿವೇಕಾನಂದ ಜಯಂತಿ ಇವಾಗ ಯುವಕರೆಲ್ಲ ಏನು ಇದು ಮಾಡ್ಬೇಕಂತಂದ್ರೆ ಎಲ್ಲರೂ ಟೀಮ್ ವರ್ಕ್ ಮಾಡಿಕೊಂಡು ಪ್ರತಿದಿನ ಪ್ರತಿ ವರ್ಷ ಏನಾಗುತ್ತೋ ಈ ಸಾವಿನ ಸಂಖ್ಯೆಯನ್ನು ಅಥವಾ ರಸ್ತೆ ಅಪಘಾತವನ್ನು ತಡೆಗಟ್ಟಲು ನಾವೆಲ್ಲರ ಒಗ್ಗಟ್ಟಿನಿಂದ ಹೋರಾಡುವ ಅವಶ್ಯಕತೆ ಇದೆ. ಯಾಕಂತಂದ್ರೆ ಒಬ್ಬ ವ್ಯಕ್ತಿ ಏನೋ ಒಂದು ಕೈಕಾಲು ಮುರಿತು ಡೆತ್ ಆದಂದ್ರೆ ಅವನ ಒಂದು ಬ್ಯಾಕ್ಬೋನ್, ಕುಟುಂಬದ ಬ್ಯಾಕ್ಬೋನ್ ಏನಾಗುತ್ತೆ ಪೂರ್ತಿ ಹೋಗ್ಬಿಡುತ್ತೆ. ಸೊ ಅದನ್ನೆಲ್ಲ ನೋಡ್ತಾ ಇದ್ದೇವೆ ನೀವೆಲ್ಲ ಹಾಸ್ಪಿಟಲ್ ಅಲ್ಲಿ, ಮಾರ್ಚರಿ ರೂಮ್ ಅಲ್ಲಿ ನೋಡಕ ಎಲ್ಲ ಫ್ಯಾಮಿಲಿ ಕುತ್ಕೊಂಡು ಅಳುವುದೆಲ್ಲ ನೋಡ್ತಾ ಇದ್ದಾರೆ. ನಮ್ಮಲ್ಲಿ ಹಲವಾರು ಸ್ಪೀಡ್ ಬೋರ್ಡ್ ಒಂದೆರಡು ಹುಡುಗರು ಸ್ಪಾಟ್ ಇದು ಪೂರ್ತಿ ಸುಮ್ಮನೆ ಅನಾವಶ್ಯಕವೆಲ್ಲ ಸ್ಪೀಡ್ ಇವೆಲ್ಲ ಕಾರಣದಿಂದ ನಾವೆಲ್ಲ ಸೇರ್ಕೊಂಡು ಇವತ್ತೊಂದು ಬೈಕ್ ರ್ಯಾಲಿ ಮಾಡೋದ್ರ ಮೂಲಕ ಎಲ್ಲರಿಗೆ ಒಂದು ಸಂದೇಶ ನೀಡಬೇಕು. ಏನಂತ ರಸ್ತೆಯ ಸಂಚಾರ ನಿಯಮಗಳನ್ನ ಪಾಲನೆ ಮಾಡಬೇಕು. ಹೆಲ್ಮೆಟ್ ನಮ್ಮ ಪ್ರೊಟೆಕ್ಟಿವ್ ಆಗಿ ಹೇಗೆ ಮೊಬೈಲ್ ನಾವು ಯೂಸ್ ಮಾಡ್ತೇವೆ, ಮೊಬೈಲ್ ಅತ್ಯವಶ್ಯಕ ಹಾಗೂ ನಮ್ಮ ಹೆಲ್ಮೆಟ್ ಯಾವುದೇ ಮನೆಯಿಂದ ಹೋಗೋಕ್ಕಿಂತ ಮುಂಚೆ ಹೆಲ್ಮೆಟ್ ತೊಗೊಂಡು ಹೋಗಿ ಬೈಕ್ ಯೂಸ್ ಮಾಡುವಾಗ ಹೆಲ್ಮೆಟ್ ತಲೆಯಲ್ಲಿ ಇರಬೇಕು. ಯಾಕಂದರೆ ಹೆಲ್ಮೆಟ್ ನಮ್ಮ ರಕ್ಷಣಾ ಕವಚ. 2021 ಮತ್ತು 2022ರಲ್ಲಿ ಕೋವಿಡ್ ಬಂದಿತ್ತಲ್ಲ, ಅದರಲ್ಲಿ ಇಡೀ ನಮ್ಮ ದೇಶದಲ್ಲಿ ಸತ್ತವರ ಸಂಖ್ಯೆ ಒಂದು 4,04,00,000. ಬಟ್ ಪ್ರತಿ ವರ್ಷ ರೋಡ್ ಆಕ್ಸಿಡೆಂಟಲ್ಲಿ ಸಾಯ್ತಾ ಇರೋರು 1,60,000, 1,50,000. ಬಟ್ ಅದು ಯಾರಿಗೂ ನೋಟಿಸ್ ಆಗ್ತಾ ಇಲ್ಲ. ಕೋವಿಡ್ದಲ್ಲಿ ಅಷ್ಟು ಜನ ಸತ್ರು ಅಂತ ನಾವೆಲ್ಲರಿಗೂ ಮಾತಾಡ್ತೀವಿ, ಬಟ್ ಪ್ರತಿ ವರ್ಷ ಆಕ್ಸಿಡೆಂಟಲ್ಲಿ ಸಾಯ್ತಾ ಇದ್ದಾರೆ. ಅದರಲ್ಲೂ ಆಕ್ಸಿಡೆಂಟ್ ಮೇಜರ್ಲಿ ಇದರ ಸಲುವಾಗಿ ಸಾಯ್ತಾ ಇದ್ದಾರೆ. ಒಂದು, ಡ್ರಿಂಕ್ಸ್ ಮಾಡಿ ಡ್ರೈವ್ ಮಾಡೋದು. ನಾರ್ಮಲ್ ಆಗಿ ಒಂದು ನನ್ನ ಮಗ ನನ್ನ ಮಾತು ಕೇಳಂಗಿಲ್ಲ, ನಾವು ನಮ್ಮ ತಂದೆ ಮಾತು ಕೇಳಂಗಿಲ್ಲ ಅಂತಂದ್ರೆ ಅವನ ಮಷಿನ್ ನಮ್ಮ ಮಾತು ಕೇಳುತ್ತಾ? ಮತ್ತು ಹಂಗಿದ್ದಾಗ ಕುಡಿದು ಅನ್ಕಂಟ್ರೋಲ್ ಇದ್ರೆ ನಮ್ಮ ಮಾತು ಎಲ್ಲಿ ಕೇಳ್ತಕ್ಕದು? ಆಮೇಲೆ ಈ ಗಾಡಿಗಳು ಹೊಡೆಯೋರಲ್ಲಿ ಎಲ್ಲರೂ ಯೂಶುವಲಿ ಯಾರು ಮನೆ ಯಾರೋ ಕೆಲಸ ಮಾಡೋರೆ. ಬೈಕ್ ರ್ಯಾಲಿಯನ್ನು ಪಟ್ಟಣದ ಹಲವಾರು ಬೀದಿಗಳಲ್ಲಿ ಸಂಚರಿಸಿ ಹೆಲ್ಮೆಟ್ ಹಾಕಿಕೊಂಡು ವಾಹನವನ್ನು ಚಲಾಯಿಸಬೇಕಂತ ಜನರಿಗೆ ಜಾಗೃತಿ ಮೂಡಿಸಿದರು. ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಬೈಕ್ ಚಾಲಕರು ಕಡ್ಡಾಯವಾಗಿ ಹೆಲ್ಮೆಟ್, ಲೈಸೆನ್ಸ್ ಮತ್ತು ತ್ರಿಬಲ್ ರೆಡ್ ಅತಿ ವೇಗವಾಗಿ ವಾಹನ ಚಾಲನೆ ಮಾಡಬಾರದು ಅಂತ ಹೇಳಿದರು.